ರೈಟರ್ಸ್ಗಳು ಒಳ್ಳೆ ಕತೆ ತಗೊಂಡು ಬಂದಾಗ ಈ ದೊಡ್ಡ ಪ್ರೊಡಕ್ಷನ್ ಹೌಸಿಂದ ಒಳ್ಳೆ ಸಪೋರ್ಟ್ ಇರುತ್ತೆ ಆ್ಯಂಡ್ ಆ ಸಿನಿಮಾಗಳು ಕೂಡ ಒಳ್ಳೆ ಅವಾರ್ಡ್ಸ್ಗಳನ್ನು ವಿನ್ ಆಗುತ್ತೆ. ಆದರೆ ಇದರಿಂದ ಒಂದು ಬ್ಯಾಕ್ ಫೈರ್ ಏನಂದರೆ ಈ ಅವಾರ್ಡ್ ವಿನ್ನಿಂಗ್ ಸಿನಿಮಾಗಳು ಜನರ ಮನಸ್ಸನ್ನು ರೀಚ್ ಆಗೋದು ತೀರಾ ಕಮ್ಮಿ. ವೆಲ್ಕಮ್ ಟು ಮೂವಿ ಮಾತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ಸೊ ಇವತ್ತಿನ ಟ್ರೇಲರ್ ರಿವ್ಯೂ ಬಂದು ಮಿಥ್ಯಾ. ಇದನ್ನು ಪ್ರೊಡ್ಯೂಸ್ ಮಾಡಿರೋದು ರಕ್ಷಿತ್ ಶೆಟ್ಟಿ ಅವರ ಪರಂಬಾ ಸ್ಟುಡಿಯೋಸ್ ಆ್ಯಂಡ್ ಸ್ಟಾರಿಂಗ್ ಆತಿಶ್ ಎಸ್ ಶೆಟ್ಟಿ, ಪ್ರಕಾಶ್ ತೊಮಿನಾಡ್ ಆ್ಯಂಡ್ ರೂಪಾ ವಾರ್ಕಡೆ ಇನ್ ಲೀಡ್ ರೋಲ್ಸ್. ಆ್ಯಂಡ್ ಇದನ್ನು ಡೈರೆಕ್ಟ್ ಮಾಡಿರೋದು ಸುಮಂತ್ ಭಟ್ ಅವರು. ಇನ್ನು ಈ ಸಿನಿಮಾದ ಟ್ರೇಲರ್ ನೋಡೋದಾದರೆ, ಮುಂಬೈಯಿಂದ ಕರ್ನಾಟಕದ ಕರಾವಳಿ ತೀರಕ್ಕೆ ಬಂದಿರೋ ಹುಡುಗ ಮಿಥ್ಯಾ ಪರಿಚಯದವರ ಅಥವಾ ರಿಲೇಷನ್ಸ್ ಮನೆಯಲ್ಲೇ ಇದ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ದಾನೆ ಆ್ಯಂಡ್ ಆರಾಮಾಗಿ ಫ್ರೆಂಡ್ಸ್ ಜೊತೆ ಹ್ಯಾಪಿ ಆಗಿದ್ದಾನೆ. ಆದರೆ ಎಲ್ಲಿವರೆಗೆ ಅಂದರೆ ಅವನಪ್ಪ ಹೇಗೆ ಸತ್ತಿದ್ದು ಅಂತ ಅಲ್ಲಿರೋರು ಕೇಳೋ ತನಕ, ಪೊಲೀಸ್ ಬಾಯಲ್ಲಿ ಅವನಮ್ಮನೇ ಅಪ್ಪನಿಗೆ ವಿಷ ಹಾಕಿ ಸಾಯಿಸಿದ್ದು ಅಂತ ಹೇಳೋ ತನಕ. ಇದರಿಂದ ಆ ಹುಡುಗನ ಮನಸ್ಸಿಗೆ ಏನಾಯಿತು, ಆ ಪರಿಸರಕ್ಕೆ ಹೊಂದ್ಕೊಳ್ತಾನ, ಇದೇ ಈ ಸಿನಿಮಾದ ಕತೆ ಇರ್ಬೋದು ಅಂತ ಅನಿಸ್ತಿದೆ. ಇನ್ನು ಓವರಾಲ್ ಆಗಿ ಈ ಸಿನಿಮಾದ ಟ್ರೇಲರ್ ನೋಡಿದ್ರೆ, ಪರಂಬಾ ಸ್ಟುಡಿಯೋಸಿಂದ ಪ್ರೊಡ್ಯೂಸ್ ಆಗೋ ಪ್ರತಿ ಸಿನಿಮಾದಲ್ಲೂ ಸಿನಿಮ್ಯಾಟೋಗ್ರಫಿ ಆ್ಯಂಡ್ ಸಿಂಪಲ್ ಕಂಟೆಂಟ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಇಬ್ಬನಿ ತಬ್ಬಿದಾಳೆಯಲ್ಲಿ. ಆದರೆ ಈ ಸಿನಿಮಾಗಳು ಎಳುವುದು ಪ್ರಮೋಷನ್ಸ್ ಕೊರತೆಯಿಂದ. ಕ್ವಾಲಿಟಿ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಶೆಟ್ರು ಪ್ರಮೋಷನ್ಸ್ ಕಡೆ ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ಈ ಸಿನಿಮಾ ಕೂಡ ತುಂಬ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಿದೆ. ಸಿನಿಮ್ಯಾಟೋಗ್ರಫಿ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಒಂದು ಕಾಮ್ನೆಸ್ ಇದೆ. ಆ್ಯಂಡ್ ಟ್ರೇಲರಲ್ಲೇ ನೋಡಿರೋ ಹಾಗೆ ಈ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ತುಂಬ ಅವಾರ್ಡ್ಸ್ಗಳನ್ನು ಕೂಡ ವಿನ್ ಆಗಿದೆ. ಆದರೆ ಆಗಲೇ ಹೇಳ್ದಾಗೆ ಜನರಿಗೆ ರೀಚ್ ಆಗುತ್ತಾ, ಅದನ್ನು ಮಾರ್ಚ್ 7 ತನಕ ಕಾದು ನೋಡಬೇಕಿದೆ. ಇದಿಷ್ಟು ಈ ಸಿನಿಮಾದ ಟ್ರೇಲರ್ ರಿವ್ಯೂ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.